ಅಪೆಕ್ಸ್ ಬ್ಯಾಂಕ್ ಯಾರು ಹೋಗಬೇಕು ಆ 13 ಮಂದಿಯೊಳಗೆ ನಿರ್ಣಯ ಮಾಡಿ ಒಳ್ಳೆಯ ಮನುಷ್ಯನ ಅಧ್ಯಕ್ಷ ಮತ್ತು ಅಪೆಕ್ಸ್ ಬ್ಯಾಂಕ್ ಒಳ್ಳೆಯ ಮನುಷ್ಯನ ಕಳಿಸ್ತಾರೆ. ಈಗ ಹಂಗಾರೆ ಒಂದು ಮಾತು ಆಡ್ಬಿಡೋಣ, ಬೆಟ್ಟಿಂಗ್ ಆಡ್ಬಿಡೋಣ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ, ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದ್ರೆ ನಂದು ಏನೋ ಮಾಡಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಿಲ್ಲ, ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವೇ ನಡು ಹೋಗಿ ಯಾರು ಹಂಚಿಕೆ ಮಾಡ್ತೀರಿ ಮಾಡಿ ಈಗೆಲ್ಲ ಮಾತುಗಳಂದ್ರೆ ದಿಲೀಪ್ ಹಂಚಿಕೆ ಮಾಡ್ತಾನಲ್ಲ, ಓಪನ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೋತಂತ ಹೇಳ್ತಾರಲ್ಲ, ಅಷ್ಟು ಅವ್ರಿಗಿತ್ತಂದ್ರೆ ಮಾಡ್ಕೊಳ್ಳಿ. ಅವ್ರು ಮಾಡ್ರ ನಾನು ಅಷ್ಟೇನೋ ಮಾಡಿ ಅಲ್ಲ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡ್ತಾರೆ. ಈಗ ನೀವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಹೇಳ್ತೀನಿ, ರಾಜಕಾರಣದಾಗ ಭಾಳ ವಿಷಯ ಗೌಪ್ಯವಾಗಿರ್ಬೇಕಾಗ್ತದೆ. ಆದ್ರೆ ಅವ್ರು ಇಡ್ತಾ ಇಲ್ಲ, ರಮೇಶ್ ಕತ್ತಿಯವ್ರು ಇಡ್ತಾರಲ್ಲ, ಲಕ್ಷ್ಮಣ್. ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರೋ ಏನೇನೋ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ರೆ ಜನ ಏನೋ ತರ್ಬೋದೈತೆ ನಿಮಗೆ. ಯಾಕಂದ್ರೆ ನಮ್ಮ ಜೊತೆ ಮಾತಾಡಿರ್ತಾರೆ. ಈಗ ಯಾರ್ಯಾರು ನಿಮ್ಗೆ ಹೇಳ್ತಾರೋ ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಖರೆ ಅದನ್ನು ನನಗೆ ಸಾರ್ವಜನಿಕವಾಗಿ ನಂಗೆ ಹೇಳೋಕ್ಕಾಗೋದಿಲ್ಲ. ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಅವ್ರಿಗೆ ಏನು ಬೇಕಾಗಿತ್ತು ನನಗೆಲ್ಲ ಗೊತ್ತಿದೆ. ಖರೆ ಅದನ್ನೆಲ್ಲ ಬೈರೇಟ್ ಪಡಿಸೋದಿಲ್ಲ, ಬೇಡ. ಯಾಕಂದ್ರೆ ಏನೋ ಬಾಯಿ ಟಂಗ್ ಸ್ಲಿಪ್ ಆಗಿ ಏನೋ ಸಿಟ್ನಾಗ ಮಾತಾಡ್ತಾರೋ, ಅದಕ್ಕೆ ದಯಮಾಡಿ ಅವ್ರು ಹಿರಿಯರವರು ಹಿಂಗೆಲ್ಲ ಮಾತಾಡಬಾರ್ದು. ಅವರೆಲ್ಲ ಅಧ್ಯಕ್ಷ ಮಾಡ್ಬೋದಲ್ಲ, ಅವ್ರು ತಾಕತ್ತು ಹಚ್ಚಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನೋದಿಲ್ಲ. ನಾವು ಮತ್ತೆ 13 ಜನ ನಮ್ಮವ್ರು ಇದೀವಿ, ಒಂದು ಗುಂಪು ಮಾಡ್ಕೊಂಡ್ವಿ. ಅದ್ರೊಳಗೆ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಮಾಡ್ತೀವಿ, ನಾ ಏನೆಲ್ಲ ಲಿಂಗಾಯತ ಸಮಾಜ ಅಧ್ಯಕ್ಷ ಮಾಡ್ತೀವಿ. ಬ್ಯಾಂಕ್ ಅವ್ರಿಗಿಂತ ಒಳ್ಳೆ ಥರ ನಡ್ಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.